ಪತಂಜಲಿಗೆ ಮತ್ತೆ ದಂಡವನ್ನು ಹಾಕಿದ್ದಾರೆ. ಯಾಕೆ ದಂಡ ಹಾಕಿರೋದು? ತೀರಾ ಮೊನ್ನೆ ಅಷ್ಟೇ ಒಂದು ಆದೇಶ ಬಂದಿತ್ತು ಪತಂಜಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನು ಆದೇಶ ಅಂತ ಹೇಳಿದ್ರೆ, ಕರ್ಪೂರಕ್ಕೆ ಸಂಬಂಧಪಟ್ಟಂಥ ವಿಚಾರ. ಒಬ್ಬರದ್ದು ಯಾವುದೋ ಪೇಟೆಂಟ್ ಉಲ್ಲಂಘನೆ ಆಗಿದೆ ಅಂತ ಹೇಳಿ, ಅಥವಾ ಟ್ರೇಡ್ ಮಾರ್ಕ್ ಉಲ್ಲಂಘನೆಗಾಗಿ ಸಂಸ್ಥೆಗೆ ಇದೀಗ 4 ಕೋಟಿ ದಂಡ ಕೊಟ್ಟು ಅಂತ ಹೇಳಿದ್ದಾರೆ. ದಂಡ ಕೊಡಬೇಕು ನೀನು ಅಂತ ಬಾಂಬೆ ಹೈಕೋರ್ಟ್ನ ಕಡೆಯಿಂದ ಪತಂಜಲಿಗೆ 4 ಕೋಟಿ ರೂಪಾಯಿಗಳ ದಂಡ. ಒಬ್ಬರ ಒಂದು ಕರ್ಪೂರ ಉತ್ಪನ್ನಗಳ ಮಾರಾಟವನ್ನು ನಿರ್ಬಂಧ ಮಾಡಿದರು. ನೀವು ಯಾವುದೇ ಕಾರಣಕ್ಕೂ ಪತಂಜಲಿಯ ಕಡೆಯಿಂದ ಕರ್ಪೂರವನ್ನು ಮಾರಾಟ ಮಾಡುವಂತಿಲ್ಲ. ಅದು ಇನ್ನೊಬ್ಬ ಸಂಸ್ಥೆಯವರು ಆ ಥರ ಒಂದು ಕೇಸ್ ಹಾಕ್ಕೊಂಡಿದ್ದಾರೆ, ಹಾಗಾಗಿ ನೀವು ಅದನ್ನು ಮಾಡೋಕ್ಕೆ ಬರಲ್ಲ ಅಂತ. ಈ ದಂಡವನ್ನು ಪಾವತಿ ಮಾಡೋಕ್ಕೆ 2 ವಾರಗಳ ಕಾಲದ ಕಾಲಾವಕಾಶವನ್ನು ಬಾಂಬೆ ಹೈಕೋರ್ಟ್ನ ನ್ಯಾಯಮೂರ್ತಿ ಚಾಗ್ಲಾ ಅವರು ಕೊಟ್ಟಿದ್ದಾರೆ ಇವರಿಗೆ. ನೀವು ಇದಕ್ಕೆ ಪತಂಜಲಿ ವಿರುದ್ಧವಾಗಿ ಮಂಗಳಂ ಆರ್ಗ್ಯಾನಿಕ್ಸ್ ಲಿಮಿಟೆಡ್ ಸಲ್ಲಿಸಿತು ಒಂದು ಅರ್ಜಿಯನ್ನು. ಇದರಲ್ಲಿ ಬಾಬಾ ರಾಮದೇವ್ ಅವರ ಪತಂಜಲಿ ಸಂಸ್ಥೆಗೆ ಇದೀಗ ಮತ್ತೊಂದು ಸಂಕಷ್ಟ ಅಂತ ಇದನ್ನು ಹೇಳಬಹುದಾಗುತ್ತೆ. ನಿಯಮಗಳ ಉಲ್ಲಂಘನೆ ಮಾಡಿದ್ದಾರೆ. ಯಾವ ನಿಯಮ ಅಂದರೆ ಟ್ರೇಡ್ ಮಾರ್ಕ್ ನಿಯಮ ಉಲ್ಲಂಘನೆ. ಈ ಟ್ರೇಡ್ ಮಾರ್ಕನ್ನು ಇವರು ತಪ್ಪಾಗಿ ಬಳಸ್ಕೊಂಡಿದ್ದಾರೆ, ನಮಗೆ ನಷ್ಟ ಮಾಡಿದ್ದಾರೆ ಅಂತ ಅವ್ರು ಕೇಸ್ ಹಾಕಿದ್ರಲ್ಲ. ಹಾಗಾಗಿ ನಿಮ್ಮ ಸ್ಟ್ಯಾಂಡ್ಗಳಲ್ಲಿ, ನಿಮ್ಮ ಅಂಗಡಿಯ ಸ್ಟ್ಯಾಂಡ್ಗಳಲ್ಲಿ ಕರ್ಪೂರವನ್ನು ಇಟ್ಟು ನೀವು ಮಾರುವಂತಿಲ್ಲ ಹೇಳಿತ್ತು. ಆದರೂ ಅದನ್ನು ಉಲ್ಲಂಘನೆ ಮಾಡಿ ಇದೀಗ ಮಾರ್ತಾ ಇದ್ದಾರಲ್ಲ, ಕಟ್ಟಿ 4 ಕೋಟಿ ರೂಪಾಯಿ ದಂಡ ಅಂತ ಹೇಳಿ ಕೋರ್ಟ್ ಹೇಳಿದೆ.